ಪರಮಪೂಜ್ಯ ಜಗದ್ಗುರು ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರ ತಿಳಿ ಹೇಳುವ ನೀತಿ ಕಥೆಗಳು. ಆಸೆ, ಕೋಪ ಮತ್ತು ದುಡುಕುತನಗಳಿಂದ ಜೋಕೆ. 1. ಹಾತೊರತೆಯ ಜಾಲ. ಸ್ಪರ್ಧೆಯೊಂದಕ್ಕೆ ಕಥೆಯನ್ನು ಬರೆಯಲು ಕೆಲ ಹುಡುಗರು ಒಟ್ಟಾಗಿ ಮುಂದಾದರು. ದೀರ್ಘಕಾಲ ತಮ್ಮಲ್ಲಿ ವಿಚಾರ ವಿನಿಮಯ ಮಾಡಿ ಕಥೆಯನ್ನು ಪೂರ್ಣಗೊಳಿಸಿದ ಬಳಿಕ ಅವರಲ್ಲೊಬ್ಬ ಅದರ ಅಂತಿಮ ರೂಪದಲ್ಲಿ ಆ ಕಥೆಯನ್ನು ಇತರರಿಗೆ ಓದಿ ಹೇಳಿದ. ಆಗ ಆ ಹಾದಿಯಲ್ಲಿ ತೆರಳುತ್ತಿದ್ದ 3 ಜನರು ಅಲ್ಲಿ ನಿಂತು ಆ ಕಥೆಯನ್ನು ಆಲಿಸಿದರು. ಅದನ್ನು ನಿಜ ಸಂಗತಿಯೆಂದೇನೂ ತಪ್ಪಾಗಿ ಭಾವಿಸಲಿಲ್ಲ. ಆದರೂ ಅವರು ಕೇಳಿದ್ದನ್ನಂತೂ ರುಚಿಸಿದರು. ಅವರು ತಮ್ಮ ಹಾದಿಯಲ್ಲಿ ಮುಂದುವರಿಯುತ್ತಾ ಆ ಕಥೆಯನ್ನು ಕುರಿತು ತಮ್ಮಲ್ಲಿ ಚರ್ಚಿಸಿದರು. ಸುಮಾರು 500 ಕಿಲೋಮೀಟರ್ ದೂರದಲ್ಲಿರುವ ಕಾಡಿನಲ್ಲಿ ಆಲದ ಮರವೊಂದರಡಿ ಅಡಗಿಟ್ಟ ಚಿನ್ನದ ಮಡಕೆಯ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದಾಗ ಅದೇ ದಾರಿಯಲ್ಲಿ ಹಾದು ಹೋಗುತ್ತಿದ್ದ ಹದಿಹರಿಯದ ತರುಣನೊಬ್ಬನ ಕಿವಿಗೆ ಅವರ ಮಾತುಗಳು ಆಕಸ್ಮಿಕವಾಗಿ ಬಿದ್ದವು. ಆ ಚಿನ್ನವನ್ನು ಹೇಗಾದರೂ ತನ್ನದಾಗಿಸಿಕೊಳ್ಳಬೇಕೆಂಬ ಬಲವಾದ ಹಂಬಲ ಆ ತರುಣನಲ್ಲಿ ಮೂಡಿಬಂತು. ಯಾರಿಗೂ ತಿಳಿಸದೆ ಆ ಅರಣ್ಯಕ್ಕೆ ತೆರಳಿದ. ಅಲ್ಲೊಬ್ಬಾತ ಸಣ್ಣದಾದ ಬಾಯುಳ್ಳ ಪಾತ್ರೆಯಲ್ಲಿ ಹಣ್ಣೊಂದನ್ನಿರಿಸಿ ನಂತರ ಉದ್ದನೆಯ ಹಗ್ಗದ ಮೂಲಕ ಪಾತ್ರೆಯನ್ನು ಮರಕ್ಕೆ ಕಟ್ಟಿಟ್ಟುದನ್ನು ಕಂಡ. ಕುತೂಹಲ ಕೆರಳಿ ಆತನೊಂದಿಗೆ ಸಂಭಾಷಣೆಯಲ್ಲಿ ತೊಡಗಿದ. ತರುಣ: ನೀವು ಏನು ಮಾಡುತ್ತಿದ್ದೀರಿ? ಆತ: ಕೋತಿಗೆ ಜಾಲವನ್ನು ಹೂಡುತ್ತಿದ್ದೇನೆ. ಕೋತಿಯನ್ನು ವಶಪಡಿಸಿಕೊಂಡು ಅದಕ್ಕೆ ದೊಂಬರಾಟ ಕಲಿಸಬಯಸುತ್ತೇನೆ. ತರುಣ: ನೀವು ಹೂಡಿರುವ ಸಾಧನವು ಹೇಗದನ್ನು ಸಾಧಿಸಬಲ್ಲದು? ಆತ: ಈ ಪ್ರದೇಶದಲ್ಲಿ ಕೋತಿಗಳು ಹೇರಳವಾಗಿದೆ. ಅವುಗಳಲ್ಲೊಂದು ಖಂಡಿತವಾಗಿಯೂ ಈ ಪಾತ್ರೆ ಮತ್ತು ಅದರಲ್ಲಿರುವ ಹಣ್ಣನ್ನು ಗಮನಿಸುತ್ತದೆ. ಆದ ಕಾರಣ ಅದು ಪಾತ್ರೆಯೊಳಗೆ ತನ್ನ ಕೈ ಹಾಕಿ ಹಣ್ಣನ್ನು ಹಿಡಿದುಕೊಳ್ಳುತ್ತದೆ. ಹಣ್ಣನ್ನು ಮುಷ್ಟಿಯಲ್ಲಿ ಹಿಡಿದಿರುವಾಗ ಮಂಗ ತನ್ನ ಕೈ ಹೊರತೆಗೆಯಲು ಆ ಪಾತ್ರೆಯ ಬಾಯಿ ತುಂಬಾ ಕಿರಿದು. ಪಾತ್ರೆಯನ್ನು ಮರಕ್ಕೆ ಕಟ್ಟಿರುವುದರಿಂದ ಕೋತಿ ಅದನ್ನು ಕೊಂಡೊಯ್ಯಲು ಸಾಧ್ಯವಿಲ್ಲ. ಹಾಗಾಗಿ ಕೋತಿ ಇಲ್ಲಿಂದ ಓಡಿ ಹೋಗಲಾರದೆ ಬಂಧನದಲ್ಲಿ ಸಿಲುಕಿಕೊಳ್ಳುತ್ತದೆ. ನಾನದನ್ನು ವಶಪಡಿಸಿಕೊಳ್ಳುತ್ತೇನೆ. ತರುಣ: ಹಾಸ್ಯಾಸ್ಪದವಾಗಿದೆ ನಿಮ್ಮ ಮಾತು. ನಿಮ್ಮ ಕೋತಿ ಕೈಯಲ್ಲಿ ಹಿಡಿದ ಹಣ್ಣನ್ನು ಬಿಟ್ಟು ಕೈಯನ್ನು ಹೊರತೆಗೆದು ತಪ್ಪಿಸಿಕೊಳ್ಳುತ್ತದೆ. ಆತ: ಇಲ್ಲ, ಹಾಗಾಗದು. ಅದು ತಾನು ಹಿಡಿದ ಹಣ್ಣನ್ನು ಬಿಡುವ ಪ್ರಶ್ನೆಯೇ ಇಲ್ಲ. ತರುಣ: ಹಣ್ಣಿನಾಸೆಗೆ ಮಂಗ ಅಷ್ಟು ಮೂರ್ಖತನದಿಂದ ವರ್ತಿಸುತ್ತದೆಂದು ನನ್ನಿಂದ ಊಹಿಸಲೂ ಸಾಧ್ಯವಿಲ್ಲ. ಆತ: ಓ ಹಾಗೋ, ನನ್ನ ಬದಿಯಲ್ಲಿದ್ದು ನೋಡುತ್ತಿರು. ಇಬ್ಬರೂ ಸ್ವಲ್ಪ ದೂರದಲ್ಲಿ ಮರೆಯಾಗಿ ನಿಂತರು. ಶೀಘ್ರದಲ್ಲೇ ಕೋತಿಯೊಂದು ಬಂದು ಆತ ಎದುರು ನೋಡುತ್ತಿದ್ದಂತೆಯೇ ವರ್ತಿಸಿತು. ಅದನ್ನು ಕಂಡ ತರುಣ ಎಂಥ ಮೂರ್ಖ ಹುಚ್ಚ ಈ ಮಂಗ ಎನ್ನುತ್ತಾ ತನ್ನ ಹಾದಿಯಲ್ಲಿ ಮುಂದಕ್ಕೆ ನಡೆದ. ಸ್ವಲ್ಪ ಸಮಯದ ಬಳಿಕ ಕಪ್ಪೆಯೊಂದು ತನ್ನ ನಾಲಿಗೆ ಚಾಚಿ ನೊಣವನ್ನು ಥಟ್ಟನೆ ಸೆಳೆದುಕೊಳ್ಳುವುದನ್ನು ಅವನು ಕಂಡ. ಅದರಿಂದ ವಿನೋದಗೊಂಡ ಅವನು ಸಮೀಪದಲ್ಲಿದ್ದ ಮತ್ತೊಂದು ಕಪ್ಪೆಯ ಕಡೆಗೆ ತನ್ನ ಗಮನವನ್ನು ಹರಿಸಿದ. ಅದು ಇನ್ನೇನು ಒಂದು ನೊಣವನ್ನು ಕಬಳಿಸುವುದೋ ಅನ್ನುವಷ್ಟರಲ್ಲಿ ಒಂದು ಹಾವು ಸುಳಿವಿಲ್ಲದಂತೆ ಅದರ ಬಳಿಗೆ ಬಂದು ಅದನ್ನು ತನ್ನ ಬಾಯಿಯಿಂದ ಗಪ್ಪನೆ ಗ್ರಹಿಸಿಕೊಂಡಿತು. ಆ ಕಪ್ಪೆ ತನ್ನ ನಾಲಿಗೆಯನ್ನಾಗ ಚಾಚಿತು. ನೊಣವೊಂದು ಅದಕ್ಕೆ ಅಂಟಿಕೊಂಡಿತು. ಅಷ್ಟರಲ್ಲಿ ಹಾವು ಕಪ್ಪೆಯನ್ನು ನುಂಗಲು ಮುಂದಾಯಿತು. ಹುಡುಗ ತನ್ನೊಳಗಂದುಕೊಂಡ, ಇದೆಂಥ ವಿಚಿತ್ರ ದೃಶ್ಯ. ತನ್ನ ಸಾವಿನ ಕ್ಷಣದಲ್ಲಿಯೂ ಸಹ ಈ ಪೆದ್ದು ಕಪ್ಪೆ ನೊಣವನ್ನು ಹಿಡಿಯುವಲ್ಲಿ ನಿರತವಾಗಿತ್ತು ಎಂದು. ಅಲ್ಲಿಂದ ಹೆಜ್ಜೆ ಹಾಕಿದ ಅವನು ಒಬ್ಬ ಅರಣ್ಯ ಇಲಾಖೆಯವನನ್ನು ಸಂಧಿಸಿದ. ವನರಕ್ಷಕ, ಈ ದಿಕ್ಕಿನಲ್ಲಿ ಹೆಚ್ಚು ಮುಂದೆ ಹೋಗಬೇಡ. ಅಲ್ಲಿ ಉಗ್ರ ಕಾಡಾನೆಯೊಂದಿದೆ. ಅದು ನಿನ್ನ ಮೇಲೆ ದಾಳಿ ಮಾಡೀತು ಎಂದೆಚ್ಚರಿಕೆ ಕೊಟ್ಟ. ಆದರೆ ಆ ಹುಡುಗನಲ್ಲಿ ತಾನು ಪಡೆಯುವೆನೆಂದು ಭಾವಿಸಿದ ಚಿನ್ನದ ಹಾತೊರತೆ ಎಷ್ಟರ ಮಟ್ಟಿಗೆ ತೀವ್ರವಾಗಿತ್ತೆಂದರೆ ಅವನ ಸಲಹೆಯನ್ನು ಕಡೆಗಣಿಸಿದ. ಸುಮಾರು ಅರ್ಧ ಗಂಟೆಯಲ್ಲಿ ಕಾಡಿನ ಅಂತರಾಳದಲ್ಲಿದ್ದ. ಆ ಪ್ರದೇಶದಲ್ಲಿ ಆಲದ ಮರವೊಂದು ಇರುವುದಾಗಿ ಅವನಿಗೆ ಕೇಳಿ ಬಂದಿತ್ತಷ್ಟೇ. ತನಗೆ ಕೇಳಿ ಬಂದ ಆ ಮರವನ್ನು ಹುಡುಕುತ್ತಿದ್ದ ಅವನಿಗೆ ಆನೆಯ ಕಹಳೆ ಕೇಳಿಬಂತು. ಕೆಲವೇ ಕ್ಷಣಗಳಲ್ಲಿ ತನ್ನ ಮೇಲೆ ದಾಳಿ ಮಾಡುತ್ತಾ ಬರುತ್ತಿದ್ದ ಒಂದು ಮತ್ತ ಆನೆಯನ್ನು ಕಂಡ. ಅವನು ತಕ್ಷಣವೇ ದೌಡಾಯಿಸಲು ಆನೆ ಅವನ ಬೆನ್ನಟ್ಟಿತು. ಅವನು ಸಾಧ್ಯವಾದಷ್ಟು ವೇಗವಾಗಿ ಓಡಿದರೂ ಕಾಡಾನೆ ಅವನನ್ನು ನಿರಂತರ ಸಮೀಪಿಸುತ್ತಿತ್ತು. ಆಗ ತಾನು ಗಮನಿಸದಿದ್ದ ಹಳ್ಳವೊಂದರಲ್ಲಿ ಕಾಲ್ಜಾರಿದ. ಬೀಳುತ್ತಿದ್ದಂತೆ ಮತ್ತೂ ತಬ್ಬಿಬ್ಬಾಗಿ ಕೈ ಬೀಸುತ್ತಲೇ ಬೀಳುತ್ತಿದ್ದ ಅವನು ದೈವವಶಾತ್ ಅಲ್ಲೊಂದು ಬಳ್ಳಿಯನ್ನು ಹಿಡಿದುಕೊಂಡ. ಅಂತೂ ಇಂತೂ ಹೇಗೋ ಪತನವನ್ನು ನಿಲ್ಲಿಸುವಲ್ಲಿ ಯಶಸ್ವಿಯಾದ.
ಕಾಡಾನೆ ಹಳ್ಳದ ಅಂಚನ್ನು ತಲುಪಿ ಮೇಲಿಂದಲೇ ಅವನತ್ತ ದುರುಗುಟ್ಟಿ ನೋಡಿತು. ತರುಣ ಕೆಳಗೆ ನೋಡಿದ. ಹಳ್ಳ ಆಳವಾಗಿತ್ತು. ಸಾಲದೆಂಬಂತೆ ಅದರ ತಳದಲ್ಲಿ ಹೆಡೆ ಬಿಚ್ಚಿ ಮೇಲೆತ್ತಿದ್ದ ನಾಗರಹಾವನ್ನು ಕಂಡ. ಮೇಲೇರಲಾಗಲಿ ಕೆಳಗಿಳಿಯಲಾಗಲಿ ಮಾರ್ಗವಿಲ್ಲದೆ ತಾನು ಅತಿ ಗಂಭೀರ ಸಂಕಟದಲ್ಲಿ ಸಿಲುಕಿರುವುದನ್ನು ಮನಗಂಡ. ಅವನ ತೊಂದರೆಗಳು ಸಾಲದೇನೋ ಎಂಬಂತೆ ತಾನು ಹಿಡಿದ ಬಳ್ಳಿ ಸಡಿಲವಾಗಲು ಆರಂಭಿಸಿತು. ಕೀಟಗಳು ಅದನ್ನು ಕಡಿಯುತ್ತಿದ್ದವು. ಅನಿರೀಕ್ಷಿತವಾಗಿ ಮೇಲಿದ್ದ ಮರದಲ್ಲಿನ ಜೇನುಗೂಡಿನಿಂದ ಜೇನುತುಪ್ಪದ ಒಂದು ಹನಿ ಅವನ ಮೂಗಿನ ಮೇಲೆ ಬಿದ್ದು ಮೆಲ್ಲನೆ ತುಟಿಗಳತ್ತ ಹರಿಯಿತು. ತನ್ನ ನಾಲಿಗೆ ಚಾಚಿ ಅದನ್ನು ನೆಕ್ಕಿದ. ಜೇನುತುಪ್ಪ ಅವನಿಗೆ ಅಮೃತದಂತೆನಿಸಿತು. ಆಗ ದೂರದ ಸಿಂಹದ ಘರ್ಜನೆ ಅವನಿಗೆ ಕೇಳಿಬಂತು. ಭಯಗೊಂಡ ಆನೆ ಬೇಗನೆ ಅಲ್ಲಿಂದ ಕಾಲು ಕಿತ್ತಿತು. ಹುಡುಗ ಬಳ್ಳಿಯನ್ನು ಹಿಡಿದು ಏರತೊಡಗಿದ. ಅವನು ಕುಳಿಯ ಬಾಯನ್ನು ಸಮೀಪಿಸುತ್ತಿದ್ದಂತೆ ಆ ಲತೆ ಕಡಿದೇ ಹೋಯಿತು. ಆದರೂ ಹೇಗೋ ಮಾಡಿ ಗುಂಡಿಯ ಅಂಚನ್ನು ಹಿಡಿಯುವುದರಲ್ಲಿ ಯಶಸ್ವಿಯಾದ. ಕ್ಷಣಗಳಲ್ಲಿ ಅಂಚನ್ನು ಹಿಡಿದ ಅವನ ಕೈಗಳು ಜಾರತೊಡಗಿದವು. ಆದರೆ ಆಗ ಈ ಪ್ರದೇಶಕ್ಕೆ ಹೋಗಬಾರದೆಂದು ಸಲಹೆ ನೀಡಿದ್ದ ಅರಣ್ಯ ಇಲಾಖೆಯ ವ್ಯಕ್ತಿ ಕೈ ಹಿಡಿದು ತನ್ನನ್ನು ಮೇಲೆತ್ತುತ್ತಿರುವುದನ್ನು ಕಂಡು ಅವನಿಗೆ ಆಶ್ಚರ್ಯವಾಯಿತು. ಅವನನ್ನು ಮೇಲೆತ್ತಿದ ಆತ, ಆನೆಯ ಕಹಳೆ ಕೇಳಿ ಬಂದಾಗ ನೀನು ಅಪಾಯಕ್ಕೆ ಸಿಲುಕಿರುವ ಸಾಧ್ಯತೆ ಇದೆ ಎಂದು ನನಗೆ ತಿಳಿಯಿತು. ಈ ಕಾಡಿನ ಬಗ್ಗೆ ನಿನ್ನಂಥವರಿಗಿಂತ ನನಗೆ ಅತಿ ಹೆಚ್ಚು ಪರಿಚಯವಿದೆ. ಆದ್ದರಿಂದ ನಿನಗೆ ಸಹಾಯ ಮಾಡಲು ನೀ ಹೋದ ದಿಕ್ಕಿನಲ್ಲಿ ಧಾವಿಸಿ ಬಂದೆ. ನಾನೀಗ ತಕ್ಕ ಸಮಯಕ್ಕೆ ಬಂದಿದ್ದೇನೆ ಎಂದು ತೋರುತ್ತದೆ ಎಂದ. ಹುಡುಗ ಅವನಿಗೆ ಅಪಾರವಾಗಿ ಧನ್ಯವಾದ ಹೇಳಿದ. ಇಷ್ಟಾದರೂ ಸಹ ಚಿನ್ನದ ಹಂಬಲಕ್ಕೆ ವಶನಾಗಿದ್ದ ಅವನು ಅಲ್ಲಿಗೆ ತಾನು ಬಂದ ಕಾರಣವನ್ನು ವಿವರಿಸಿದ. ಆ ಪ್ರದೇಶದಲ್ಲಿನ ಆಲದ ಮರದ ಸ್ಥಳಕ್ಕೆ ತೆರಳಲು ವನರಕ್ಷಕನ ಸಹಾಯವನ್ನು ಕೋರಿದ. ಆತ ಯಾವ ಬಂಗಾರವೂ ಅಲ್ಲಿ ಸಿಗದೆಂದು ತಿಳಿಸಿ ಮೇಲಾಗಿ ಕಾಡಾನೆ ಮರಳಿ ಬರುವ ಮುನ್ನ ಅಲ್ಲಿಂದ ಹಿಂತಿರುಗುವಂತೆ ತರುಣನನ್ನು ಮನವೊಲಿಸಲು ಪ್ರಯತ್ನಿಸಿದ. ಆದರೂ ಹುಡುಗ ಹಠ ಹಿಡಿದುದನ್ನು ಕಂಡು ಆಲದ ಮರದ ಕಡೆಗೆ ಕರೆದೊಯ್ದ. ಅವರು ಅಲ್ಲಿ ಚಿನ್ನಕ್ಕಾಗಿ ಎಷ್ಟು ಹುಡುಕಿದರೂ ಅದಾವುದೂ ಸಿಗಲಿಲ್ಲ. ಕೊನೆಗೆ ಹುಡುಗ ತನ್ನೂರಿಗೆ ಮರಳಿದ. ಅಲ್ಲೊಬ್ಬ ಹಿರಿಯರಿಗೆ ತನ್ನ ದುಸ್ಸಾಹಸವನ್ನು ವಿವರವಾಗಿ ಹೇಳಿಕೊಂಡ. ಹಿರಿಯರು ನಕ್ಕು ಅವನು ಕೇಳಿದ್ದು ಕೆಲ ಹುಡುಗರ ಗುಂಪು ಸ್ಪರ್ಧೆಯೊಂದಕ್ಕೆ ರಚಿಸಿದ ಕಥೆಯ ಒಂದು ಭಾಗ ಮಾತ್ರ ಎಂದು ತಿಳಿಸಿದರು. ನಂತರ ಅವರು ಆ ತರುಣನಿಗೆ ಈ ಬುದ್ಧಿವಾದವನ್ನು ಹೇಳಿದರು. ಕೋತಿ ಮತ್ತು ಕಪ್ಪೆ ತಮ್ಮ ತಮ್ಮ ಹಾತೊರೆಯುವಿಕೆಯಿಂದ ಅತಿ ಮೂರ್ಖತನದಿಂದ ವರ್ತಿಸಿದವೆಂದು ನೀನೇನೋ ಭಾವಿಸಿದೆ. ಆದರೆ ನಿನ್ನ ನಡವಳಿಕೆ ಅದಕ್ಕಿಂತಲೂ ಅತಿ ನಿಕೃಷ್ಟವಾಗಿತ್ತು. ಪಾಪ, ಒಂದೆಡೆ ಆ ಕೋತಿ ತನ್ನ ಕೈಯಲ್ಲಿ ಹಿಡಿದಿದ್ದ ಹಣ್ಣನ್ನು ಬಿಡಲೊಲ್ಲದಿತ್ತು. ಮತ್ತೊಂದೆಡೆ ನಿಜಕ್ಕೂ ಅಸ್ತಿತ್ವದಲ್ಲೇ ಇಲ್ಲದ ಚಿನ್ನದ ತೀವ್ರ ಹಂಬಲದಿಂದ ನೀನು ಹೊರಟೆ. ಕಪ್ಪೆ ಮರುಕ್ಷಣದಲ್ಲಿ ತನ್ನ ನಾಲಿಗೆಯನ್ನು ಚಾಚಿತು. ಆದರದು ಕೇವಲ ತನ್ನ ಸಹಜ ಪ್ರವೃತ್ತಿಯಿಂದ ಹಾಗೆ ಮಾಡಿರಬಹುದು. ಇತ್ತ ನೀನಾದರೂ ವಿವೇಚನಾ ಶಕ್ತಿಯನ್ನು ಹೊಂದಿರುವ ಮನುಷ್ಯ. ಆದಾಗ್ಯೂ ಇನ್ನೇನು ನೀನೇ ಅಳಿಯುವಂತಿದ್ದಾಗಲೂ ನಿನ್ನ ಮೂಗಿನ ಮೇಲೆ ಬಿದ್ದ ಜೇನುತುಪ್ಪದ ಹನಿಯನ್ನು ನೀನು ಸವಿದೆ. ನೋಡಿದೆಯಾ ಮಗನೇ, ಹಾತೊರೆತ ಎಷ್ಟು ಬಲಿಷ್ಠವಾದುದು. ಹಾತೊರೆಯುವಿಕೆಯ ಅನರ್ಥಕಾರಿಯಾದ ಸಾಮರ್ಥ್ಯವನ್ನು ಮನಗೊಂಡು ಹುಡುಗ ಅವಮಾನದಿಂದ ತಲೆ ತಗ್ಗಿಸಿದ. ಕಥೆ 2. ಇಂದ್ರಿಯ ವಿಷಯಗಳ ಸೆಳೆತದಿಂದ ಅನಾಹುತ. ಜಿಂಕೆಯನ್ನು ಬೆನ್ನಟ್ಟುವಾಗ ಬೇಟೆಗಾರ ಶಂಖವನ್ನೂದುತ್ತಾನೆ. ಆ ಶಬ್ದ ಜಿಂಕೆಯನ್ನು ಆಕರ್ಷಿಸುತ್ತದೆ. ಅದು ಸ್ವಲ್ಪ ಸಮಯ ಸ್ತಬ್ಧವಾಗಿ ನಿಲ್ಲುತ್ತದೆ. ಆ ಅವಕಾಶವನ್ನೇ ಬಳಸಿಕೊಂಡು ಬೇಟೆಗಾರ ಅದನ್ನು ಕೊಲ್ಲುತ್ತಾನೆ. ಹೀಗಾಗಿ ಜಿಂಕೆ ಶಬ್ದದ ಮೇಲಿನ ಒಲವಿನಿಂದಾಗಿ ತನ್ನ ಜೀವವನ್ನೇ ಕಳೆದುಕೊಳ್ಳುತ್ತದೆ. ಆನೆಯನ್ನು ಸೆರೆ ಹಿಡಿಯಲು ಮೊದಲು ತಾವು ತೋಡಿ ಮರೆಮಾಚಿದ ಹಳ್ಳಕ್ಕೆ ಅದನ್ನು ಸೆಳೆಯುತ್ತಾರೆ. ನಂತರ ಅದನ್ನು ಕಟ್ಟಿಹಾಕುತ್ತಾರೆ. ಆನೆ ಪಳಗದೆ ಉಳಿದಿರುತ್ತದೆ. ಅದನ್ನು ಪಳಗಿಸಿ ತರಬೇತಿ ನೀಡಲು ಸುಶಿಕ್ಷಿತ ಹೆಣ್ಣಾನೆಯನ್ನು ಅದರ ಸಂಗಡ ಕಳುಹಿಸುತ್ತಾರೆ. ಹೆಣ್ಣಾನೆಯ ಸಂಪರ್ಕಕ್ಕೆ ಬಂದಾಗ ಗಂಡಾನೆ ಹರ್ಷಗೊಂಡು ಸೌಮ್ಯವಾಗುತ್ತದೆ. ಅದನ್ನು ಹಾಗೆ ಬಗ್ಗಿಸಿದ ಮೇಲೆ ಅದಕ್ಕೆ ತರಬೇತಿ ನೀಡಿ ತಮ್ಮ ಕಾರ್ಯಕ್ಕೆ ಬಳಸಿಕೊಳ್ಳುತ್ತಾರೆ. ಹೆಣ್ಣಿನ ಸ್ಪರ್ಶಕ್ಕೆ ಮಣಿಯುವುದರಿಂದ ಆನೆ ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತದೆ. ಬೆಳಗಿಸಿದ ದೀಪದ ಜ್ವಾಲೆಯನ್ನು ಕಂಡು ಪತಂಗಗಳು ಆಕರ್ಷಿತವಾಗುತ್ತವೆ. ಅವುಗಳು ಜ್ವಾಲೆಯೊಳಗೆ ಹಾರಿ ನುಗ್ಗಿ ಸುಟ್ಟು ಹೋಗುತ್ತವೆ. ಆಕೃತಿಯಿಂದ ಸೆಳೆಯಲ್ಪಡುವುದರಿಂದ ಪತಂಗಗಳು ಹೀಗೆ ಧ್ವಂಸವಾಗುತ್ತವೆ. ಮೀನು ಹಿಡಿಯುವವನು ಮೀನಿನ ಗಾಳಕ್ಕೆ ಕೀಟವನ್ನು ಲಗತ್ತಿಸಿ ಅದನ್ನು ನೀರಿಗೆ ಒಗೆಯುತ್ತಾನೆ.
ತಾನು ಕಲ್ಪಿಸಿಕೊಂಡ ಹುಳುವಿನ ರುಚಿಯಿಂದ ಸೆಳೆಯಲ್ಪಟ್ಟ ಮೀನು ಕೊಕ್ಕೆಯನ್ನು ಕಚ್ಚುತ್ತಲೇ ಸಿಕ್ಕಿ ಹಾಕಿಕೊಳ್ಳುತ್ತದೆ. ಇದರ ಪರಿಣಾಮವಾಗಿ ತನ್ನ ಪ್ರಾಣ ಕಳೆದುಕೊಳ್ಳುತ್ತದೆ. ಜೇನುನೊಣವೊಂದು ತಾವರೆಯ ಮೇಲೆ ಕುಳಿತು ಮಕರಂದವನ್ನು ಹೀರಲು ಪ್ರಾರಂಭಿಸಿತು. ಮುಸ್ಸಂಜೆಯ ವೇಳೆಗೆ ಕಮಲದ ದಳಗಳು ಮುಚ್ಚಿಕೊಳ್ಳುತ್ತಿದ್ದವು. ಪದ್ಮದ ಸುಗಂಧದಿಂದ ಆಕರ್ಷಿತವಾದ ಜೇನುನೊಣ ಹೊರಗೆ ಹಾರಿ ಹೋಗಲಿಲ್ಲ. ಕುಳಿತಲ್ಲೇ ಜೇನುಹುಳು ಹೀಗೆ ಅಂದುಕೊಂಡಿತು, ಕಮಲ ರಾತ್ರಿಯಲ್ಲಿ ಬಾಡುತ್ತದೆ, ಆದರೆ ಈ ರಾತ್ರಿ ಹಾದು ಹೋಗಿ ಸೂರ್ಯ ಮತ್ತೆ ಉದಯಿಸುತ್ತಾನೆ. ಬೆಳಗಾಗುತ್ತಲೇ ಕಮಲ ಮತ್ತೆ ಅರಳುತ್ತದೆ. ನಾನಾಗ ತಪ್ಪಿಸಿಕೊಳ್ಳಬಲ್ಲೆ. ದುರದೃಷ್ಟವಶಾತ್ ಆ ಕಮಲವಿದ್ದ ಕೊಳಕ್ಕೆ ಆ ರಾತ್ರಿ ಹಿಂಡು ಹಿಂಡಾಗಿ ಆನೆಗಳು ಬಂದು ನೀರಿನಲ್ಲಿ ಚೆಲ್ಲಾಟವಾಡತೊಡಗಿದ್ದವು. ಕಮಲಗಳನ್ನು ತಮ್ಮ ಸೊಂಡಿಲುಗಳಿಂದ ಕಿತ್ತೊಗೆದವು. ಇದರ ಪರಿಣಾಮವಾಗಿ ಜೇನುನೊಣ ಅಸುನೀಗಿತು. ಇತ್ತ ಪ್ರತಿಯೊಂದು ಜೀವಿಯೂ ಒಂದೊಂದು ಇಂದ್ರಿಯ ವಿಷಯಗಳಿಂದ ಸೆಳೆಯಲ್ಪಟ್ಟ ಕಾರಣ ಅಳಿದು ಹೋಯಿತು. ಮತ್ತೊಂದೆಡೆ ಮನುಷ್ಯ ಇಂಪಾದ ಶಬ್ದಗಳು, ಆಹ್ಲಾದಕರ ಸ್ಪರ್ಶ, ಸುಂದರ ರೂಪಗಳು, ರುಚಿಕರವಾದ ತಿನಿಸುಗಳು ಮತ್ತು ಪರಿಮಳಯುಕ್ತ ವಾಸನೆಗಳಿಂದ ಆಕರ್ಷಿತನಾಗುತ್ತಾನೆ. ಆದ್ದರಿಂದ ಅವನು ಬಹಳ ಜಾಗರೂಕನಾಗಿರಬೇಕು ಮತ್ತು ತನ್ನ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡಿರಬೇಕು. ಇಲ್ಲದಿದ್ದರೆ ಅವನು ತೊಂದರೆಗಳಿಗೆ ತೆರೆ ಮಾಡಿಕೊಡುತ್ತಾನೆ. ಚಿಟ್ಟೆಯೊಂದು ಸುಡುವ ಬೆಂಕಿಯ ಶಕ್ತಿಯ ಅರಿವಿಲ್ಲದ ಕಾರಣ ಜ್ವಾಲೆಯನ್ನು ಪ್ರವೇಶಿಸಲಿ. ತಿಳುವಳಿಕೆ ಇಲ್ಲದ ಕಾರಣ ಮೀನು ಹುಳುವಿದ್ದ ಗಾಳವನ್ನು ಕಚ್ಚಲಿ. ನಾವುಗಳಾದರೂ ಇಂದ್ರಿಯ ಸುಖದ ವಸ್ತುಗಳು ಬಹಳ ಅನರ್ಥಕ್ಕೆ ಕಾರಣವೆಂದು ತಿಳಿದು ಅವುಗಳಿಂದ ಅಗಲಿರುವುದಿಲ್ಲ. ಅಯ್ಯೋ, ಮೋಹದ ಪ್ರಭಾವ ಅದೆಂಥ ಮನಸ್ಸಿಗೆಟಕುವ ಮರ್ಮ ಎಂದು ಭರ್ತೃಹರಿ ಹೇಳಿದ್ದಾರೆ. 3. ಕಾಮ ವಿನಾಶಕಾರಿ. ಸುಂದ ಮತ್ತು ಉಪಸುಂದ ಎಂಬ ರಾಕ್ಷಸ ಸಹೋದರರು ಘೋರ ತಪಸ್ಸು ಮಾಡಿದರು. ಅದರ ಪರಿಣಾಮವಾಗಿ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಅವರು ಬಯಸಿದ ವರವಾವುದೆಂದು ಕೇಳಿದ. ನಾವಿಬ್ಬರೂ ಶಾಶ್ವತವಾಗಿ ಬದುಕಲು ಬಯಸುತ್ತೇವೆ ಎಂದರು ಆ ರಾಕ್ಷಸರು. ಅವರಿಗೆ ಒಬ್ಬ ವ್ಯಕ್ತಿಯು ಸಾವಿನಿಂದ ಸಂಪೂರ್ಣವಾಗಿ ಹೊರತಾಗಿರಲು ಅಸಾಧ್ಯ ಎಂದ ಬ್ರಹ್ಮ. ನಾವು ಸಾಯಲೇಬೇಕೆಂದಾದರೆ ನಮ್ಮಿಂದ ಮಾತ್ರ ನಮ್ಮ ಸಾವು ಆಗಬೇಕು ಎಂದವರು ಕೇಳಿಕೊಂಡರು. ತಥಾಸ್ತು ಎಂದ ಬ್ರಹ್ಮ. ಸುಂದ ಉಪಸುಂದರು, ನಾವಿಬ್ಬರೂ ಪರಸ್ಪರ ತುಂಬಾ ಪ್ರೀತಿಯುಳ್ಳವರು. ನಾವು ಎಂದಿಗೂ ನಮ್ಮೊಳಗೆ ಜಗಳವಾಡುವುದೇ ಇಲ್ಲ. ಹಾಗಾಗಿ ಸಾವಿನ ಸುಳಿವು ನಮ್ಮನ್ನು ಸಮೀಪಿಸುವುದಿಲ್ಲ ಎಂದಂದುಕೊಂಡರು. ದೈತ್ಯ ಸಹೋದರರು ಶೀಘ್ರದಲ್ಲೇ ಜನರನ್ನು ಭಯಭೀತಗೊಳಿಸಲು ಮುಂದಾದರು. ಇತರರೊಂದಿಗೆ ಸೇರಿ ಇಂದ್ರನು ಬ್ರಹ್ಮನ ಬಳಿ ಹೋಗಿ ಈ ರಾಕ್ಷಸರನ್ನು ಸಂಹರಿಸುವಂತೆ ವಿನಂತಿಸಿದ. ಆಗ ಮನಮೋಹಿಸುವ ಹೆಣ್ಣೊಬ್ಬಳನ್ನು ಸೃಷ್ಟಿಸೆಂದು ದಿವ್ಯ ವಾಸ್ತುಶಿಲ್ಪಿಯಾದ ವಿಶ್ವಕರ್ಮನಿಗೆ ಬ್ರಹ್ಮ ಆದೇಶ ನೀಡಿದ. ನಂತರ ಸೃಷ್ಟಿಕರ್ತ ಬ್ರಹ್ಮ ತಿಲೋತ್ತಮ ಎಂಬ ಆ ಅಪ್ಸರಿಯನ್ನು ಸುಂದ ಮತ್ತು ಉಪಸುಂದರಲ್ಲಿಗೆ ಕಳುಹಿಸಿದ. ಆಕೆಯನ್ನು ಕಂಡ ಅವರು ಅವಳ ಬಗ್ಗೆ ತೀವ್ರವಾದ ಕಾಮನೆಗೆ ವಶವಾದರು. ನಾನವಳನ್ನು ಮೊದಲು ನೋಡಿದುದರಿಂದ ಅವಳು ನನಗೆ ಸೇರಿದವಳು ಎಂದ ಸುಂದ. ಇಲ್ಲ ಇಲ್ಲ ಎಂದು ಕೂಗುತ್ತಾ ಉಪಸುಂದ, ಅವಳನ್ನು ಮೊದಲು ಮುಟ್ಟಿದವನು ನಾನು, ಅವಳು ಕೇವಲ ನನ್ನವಳೇ ಎಂದೆದುರು ನಿಂತ. ಮಾತಿನ ಕಚ್ಚಾಟದಲ್ಲಿ ತೊಡಗಿದ್ದ ಆ ರಾಕ್ಷಸರನ್ನು ಕಂಡ ತಿಲೋತ್ತಮೆ, ನಿಮ್ಮಿಬ್ಬರಲ್ಲಿ ಹೆಚ್ಚು ಬಲಶಾಲಿ ಯಾರೋ ಅವನನ್ನು ಮದುವೆಯಾಗುತ್ತೇನೆ ಎಂದಳು. ಕಾಮದಿಂದ ಎಷ್ಟರ ಮಟ್ಟಿಗೆ ಸುಂದ ಉಪಸುಂದರು ಅಂಧರಾಗಿದ್ದರೆಂದರೆ ಒಡನೆಯೇ ಅವರು ಒಬ್ಬರ ಮೇಲೊಬ್ಬರು ದಾಳಿ ಮಾಡಿದರು. ಘೋರ ಕಾಳಗವೇ ನಡೆಯಿತು. ಕಡೆಗೆ ಇಬ್ಬರೂ ಸತ್ತು ಬಿದ್ದರು. ಒಬ್ಬ ವ್ಯಕ್ತಿ ಎಷ್ಟೇ ಶಕ್ತಿಶಾಲಿಯಾಗಿರಲಿ, ಮತ್ತವನು ಎಷ್ಟರ ಮಟ್ಟಿನ ತಪಸ್ಸನ್ನೂ ಸಹ ಸಾಧಿಸಿರಲಿ, ಆದರವನು ಕಾಮಕ್ಕೆ ಹಾಗೂ ಸೊಕ್ಕಿಗೆ ವಶವಾಗಿದ್ದರೆ ಅವನಿಗೆ ಪತನ ಕಟ್ಟಿಟ್ಟ ಬುತ್ತಿ.